ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಏನಂದರೆ ಇವತ್ತು ನಮ್ಮ ಚಂದ್ರು ಅಣ್ಣ ಇದ್ದಾರಲ್ಲ, ಅವರಿಗೆ ಇಬ್ಬರು ಮಕ್ಕಳು. ಒಬ್ಬಳ ಹೆಸರು ದೀಕ್ಷಾ, ಇನ್ನೊಬ್ಬಳು ಹೆಸರು ಪ್ರತೀಕ್ಷಾ. ಸೊ ಇವತ್ತು ನಮ್ಮ ಪುಟ್ಟ ಪ್ರತೀಕ್ಷನ ಬರ್ತ್ಡೇ. ಇವತ್ತಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ ನನ್ನ ಪುಟ್ಟ ಸೊಸೆ ಪ್ರತೀಕ್ಷಾಗೆ. ಸೊ ಡೆಕೋರೇಷನ್ ಎಲ್ಲ ಮುಗ್ದಿದೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೈಡ್ಗೆಲ್ಲ ಬ್ಲೂ ವೈಟ್ ಮಿಕ್ಸಿಂಗು, ಹ್ಯಾಪಿ ಬರ್ಡೇ ಅಂತ ಡೆಕೋರೇಷನ್ ಆಗಿದೆ. ಫಸ್ಟ್ ಇಯರ್ ಬರ್ಡೇ ಅಂತಲೂ ಮೆನ್ಷನ್ ಆಗಿದೆ. ಸೊ ಇದು ಫಸ್ಟ್ ಇಯರ್ ಬರ್ಡೇ ಅವಳದು. ಅವಳು ಇನ್ನೂ ರೆಡಿ ಆಗ್ತಿದ್ದಾಳೆ. ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಡೆಕೋರೇಷನ್ ಜಸ್ಟ್ ವಾವ್ ಅಂತ ಹೇಳ್ಬೋದು, ಆ ಥರ ರೆಡಿ ಮಾಡಿದ್ದಾರೆ. ಬಟ್ ನಮ್ಮ ಪ್ರತು ಬರ್ಡೇಗಲ್ಲಿದ್ದಾಳಲ್ಲ, ಯಾವ ಥರ ರೆಡಿಯಾಗಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಇತ್ತು. ಅಷ್ಟರಲ್ಲಿ ನಮ್ಮ ತನು ಜಾಸ್ತಿ ಖುಷಿಯಾಗಿದ್ದಳು. ಯಾಕಂದರೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅನ್ನೋ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ಳು. ಆ್ಯಕ್ಚುಲಿ ಏನೆಂದರೆ, ಬರ್ಡೇ ಇದೆ ಅಂದ್ರೇ ಸಾಕು, ಅವತ್ತಿನ ದಿವಸ ಮನೇಲಿ ಫುಲ್ ಕೆಲಸ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಬರ್ಡೇ ಹೇಗಾಗುತ್ತೆ, ಸೊ ಡೆಕೋರೇಷನ್ ಎಲ್ಲ ಮಾಡೋದಿರುತ್ತೆ, ತುಂಬ ಬೇರೆ ಬೇರೆ ಡಿಫ್ರೆಂಟ್ ಕೆಲಸ ಇರುತ್ತೆ. ಬಟ್ ನನಗೂ ಗೊತ್ತಿತ್ತು ನಮ್ಮ ಪ್ರತು ಬರ್ಡೇ ಇದೆ ಅಂತ ಹೇಳಿ ಒಂದು ಮೊಬೈಲಲ್ಲಿ ಸ್ಟೇಟಸ್ ಹಾಕಿಬಿಟ್ಟು ನನ್ನ ಕೆಲಸನ ಮುಂದುವರಿಸ್ಕೊಂಡೆ. ಬೆಳಗ್ಗೆ ಮಧ್ಯಾಹ್ನ ವಿಡಿಯೋ ಎಡಿಟಿಂಗ್ ಮಾಡೋದ್ರಲ್ಲೇ ಟೈಮ್ ಹೋಯಿತು. ಸಾಯಂಕಾಲ ಒಂದು ಎಂಟ್ರಿ ಕೊಟ್ಟೆ ವಿಶ್ ಮಾಡೋಕ್ಕೆ ಲೈವ್ ಆಗಿ ಅಂತ ಹೇಳಿ. ಸೊ ಪ್ರತೀಕ್ಷಾಗೆ ವಿಶ್ ಮಾಡಿದೆ. ಆಮೇಲೆ ಡೆಕೋರೇಷನ್ ಎಲ್ಲ ಮುಗಿದಿತ್ತು. ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು, ಇನ್ನೂ ನೇಬರ್ಸ್ಗೆಲ್ಲ ಕರೆದು ಬರೋದು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ. ಸೊ ಫೈನಲಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಆ್ಯಕ್ಚುಲಿ ಆ ಜಾತ್ರೆ ನೋಡೋಕ್ಕೆ ನಾವು ಹೋದ್ವಿ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಫೈನಲಿ ನೋಡಿದ್ರಲ್ವ ನೀವು ಡ್ಯಾನ್ಸ್ ಯಾವ ರೀತಿ ಮಾಡ್ತಾಯಿದ್ರು ಅಂತ. ಸೊ ಡ್ಯಾನ್ಸ್ ಅಲ್ಲೇನೋ ಫಂಕ್ಷನ್ ನಡೀತಾ ಇತ್ತು, ದೇವ್ರದ್ದು ಜಾತ್ರೆ ಎಲ್ಲ. ಸೊ ಹೇಳಿದ ತಕ್ಷಣವೇ ಇಮಿಡಿಯೇಟಾಗಿ ನಾವು ಬರ್ಡೇ ಗರ್ಲ್ನ ಕರ್ಕೊಂಡು ಹೋಗಿ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಈ ಥರ ಫಂಕ್ಷನ್ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಅಷ್ಟರಲ್ಲೇ ಮನೆಗೆ ಬಂದ್ವಿ. ಮತ್ತು ಮನೆಗೆ ಬಂದ ತಕ್ಷಣ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಮಕ್ಕಳು ಅಂದರೆ ದೇವ್ರ ಸಮಾನ ಅಲ್ವಾ. ಸೊ ಬರ್ಡೇ ಮನೆಯಲ್ಲಿ ಮಕ್ಕಳಿದ್ರೇ ಚೆಂದ. ಆಟ ಆಡ್ತಾಯಿದ್ರು. ಆಮೇಲೆ ನಮ್ಮ ಲಕ್ಷ್ಮಿ ಆಂಟಿಯವ್ರ ಮೊಮ್ಮಕ್ಕಳು ಬಂದಿದ್ದರು. ಇವಳ ಹೆಸರು ಬಂದು ದಕ್ಷ ಅಂತ, ಇನ್ನೊಬ್ಬಳು ಬಂದರು ಧೃತಿ ಅಂತ. ಸೊ ದಕ್ಷ ಧೃತಿ ಇಬ್ಬರು ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಫೈನಲಾಗಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಇಲ್ಲಿ ನಾನು ಮಕ್ಕಳ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾವು ಕೂಡ ಚಿಕ್ಕವರಾಗ್ತೀವಿ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು ನೋಡಿದ್ರೆ ಅವ್ರ ನಗು, ಅವ್ರ ಆಟ ಮತ್ತು ಮುದ್ದಾದ ಮಾತುಗಳು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ಮಕ್ಕಳು ಅಂದರೆ ಮನೆಯೇ ಬೆಳಕು. ಅವರ ನಗು ಮನೆಯನ್ನೇ ಚೈತನ್ಯಗೊಳಿಸುತ್ತೆ. ಅವರು ಚಿಕ್ಕವರಾಗಿದ್ದರೂ ಅವರ ಮನಸ್ಸು ತುಂಬ ದೊಡ್ಡದಾಗಿರುತ್ತೆ ಅಲ್ವಾ. ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯೋದ್ರಿಂದ ನಾವು ನಮ್ಮ ಎಲ್ಲ ಕಷ್ಟ, ಟೆನ್ಷನ್ ಮರೆತು ಬಿಡ್ತೀವಿ. ಮನೆಯಲ್ಲಿ ಮಕ್ಕಳಿದ್ದರೆ ಆ ಮನೆ ಕೇವಲ ಮನೆ ಅಲ್ಲ, ಅದು ಸಂತೋಷದ ಸ್ವರ್ಗ ಆಗಿರುತ್ತೆ. ಮಕ್ಕಳನ್ನ ನೋಡಿದ್ರೆ ದೇವರು ನಮ್ಮ ಮುಂದೆ ನಿಂತಂತೆ ಅನಿಸುತ್ತೆ. ಅವರ ಹೃದಯದಲ್ಲಿ ಯಾವ ದ್ವೇಷವೂ ಇರಲ್ಲ, ಯಾವ ಕೋಪನೂ ಇರಲ್ಲ, ಕೇವಲ ಪ್ರೀತಿ ಮಾತ್ರ ಕಾಣ್ತಾ ಇರುತ್ತೆ. ಮಕ್ಕಳ ನಗು ಏನಿದೆಯಲ್ಲ, ಅದು ದೇವರ ಉಡುಗೊರೆ ಅಂತಲೇ ಹೇಳ್ಬೋದು. ಅಶ್ವಿನಿಯವರು ಅಂದರೆ ಪ್ರತು ಅವ್ರ ಅಮ್ಮ ಇದ್ದಾರಲ್ಲ, ಎಲ್ಲರಿಗೂ ಹೇಳಿ ಬಂದಿದ್ದರು. ಏನಂದರೆ ಸೆಲೆಬ್ರೇಷನ್ ಮಾಡೋಣ ಬನ್ನಿ ಮನೆಗೆ ಅಂತ ಕರೆದ್ಬಿಟ್ಟು ಬಂದಿದ್ದರು. ಸೊ ಫೈನಲಿ ಈಗ ನೈಬರ್ಸ್ ಎಲ್ಲ ಮನೆಗೆ ಬಂದಿದ್ದಾರೆ.
ಸೊ ಅವ್ರು ಬಂದ ಮೇಲೆ ಮನೆಯಲ್ಲಿ ಜೋಶ್ ಇನ್ನೂ ಜಾಸ್ತಿನೇ ಆಗಿದೆ. ನೈಬರ್ಸ್ ಅನ್ನೋದಕ್ಕಿಂತ ಅವರು ನಮ್ಮ ಕುಟುಂಬದವರು ಅಂತ ಹೇಳೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಂತಹ ಕುಟುಂಬ ಇದ್ರೇ ನಮ್ಮ ಜೀವನ ಇನ್ನೂ ಸುಂದರವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಅವ್ರ ಪ್ರೀತಿ ಆಗಲಿ, ಅವರ ಆಶೀರ್ವಾದದಿಂದ ಈ ದಿನ ಇನ್ನೂ ವಿಶೇಷವಾಗಿರುತ್ತೆ. ನನ್ನ ಪುಟ್ಟ ಸೊಸೆ ಪ್ರತೀಕ್ಷಾ ಬರ್ತಡೇ. ಚಿಕ್ಕ ಮಕ್ಕಳ ಜನ್ಮದಿನ ಬಗ್ಗೆ ಹೇಳಬೇಕಂದ್ರೆ, ಚಿಕ್ಕ ಮಕ್ಕಳ ಜನ್ಮದಿನ ಅಂದರೆ ಇನ್ನೂ ಹೆಚ್ಚು ಖುಷಿಯಾಗಿ ಇರ್ತಾರೆ. ಅವರ ಒಂದು ಕೇಕ್ ನೋಡಿದ್ರೆ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾರೆ, ಹೊಸ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಮುದ್ದಾಗಿ ನಗ್ತಾ ಇರ್ತಾರೆ. ಅವ್ರ ನಗು ನೋಡಿದ್ರೆ ಮನೆಯೇ ಹಬ್ಬದ ವಾತಾವರಣ ಥರ ಆಗುತ್ತೆ. ಸೊ ಮಕ್ಕಳ ಜನ್ಮದಿನದಲ್ಲಿ ನಾವು ಅವರಿಗೆ ಆಶೀರ್ವಾದ ಕೊಟ್ಟು ಅವರ ಭವಿಷ್ಯ ಬೆಳಕಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಜನ್ಮದಿನ ಅಂದರೆ ಹೊಸ ಆರಂಭದ ದಿನ, ಮಕ್ಕಳ ನಗು ಮನೆಯ ಸಂತೋಷ. ಸೊ ಫೈನಲಿ ಸೆಲೆಬ್ರೇಷನ್ ನಡೀತಾ ಇದೆ. ನಿಮ್ಮ ಒಂದು ಆಶೀರ್ವಾದ ಬರ್ಡೇ ಗರ್ಲ್ ಅಂದರೆ ನಮ್ಮ ಪ್ರತೀಕ್ಷಾಗೆ ತುಂಬಾ ಖುಷಿ ಕೊಡುತ್ತೆ. ಸೆಲೆಬ್ರೇಷನ್ ಮಾಡಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಏನಂದರೆ ಸೆಲೆಬ್ರೇಷನ್ ಎಲ್ಲ ಮುಗೀತು. ಲಾಸ್ಟಲ್ಲಿ ಶಶಿಯಣ್ಣ ಎಂಟ್ರಿ ಕೊಟ್ಟರು. ಸೊ ಅವರು ಪ್ರತೀಕ್ಷಾಗೆ ಕೇಕ್ ತಿನ್ನಿಸಿ ವಿಶ್ ಮಾಡುವಾಗ ಪ್ರತೀಕ್ಷಾ ರಿಯಾಕ್ಷನ್ ಹೇಗಿತ್ತು ಅಂದರೆ, ಸ್ವಲ್ಪ ವೆಯ್ಟ್ ಮಾಡಿ, ನಾನು ನಿಮಗೆ ಕೇಕ್ ತಿನ್ನಿಸ್ತೀನಿ ಅನ್ನೋ ಥರ ರಿಯಾಕ್ಷನ್ ಇತ್ತು. ಸೊ ಫೈನಲಿ ಫ್ರೆಂಡ್ಸ್ ಏನಂದರೆ, ಈಗ ನಮ್ಮ ಪ್ರತೀಕ್ಷಾಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಅದಕ್ಕೆ ನಿಮ್ಮ ಕಮೆಂಟ್ ಮೂಲಕ ಅವಳಿಗೆ ವಿಶ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.